ಸೇರಿದ್ದು ನಾವು ಒಂದು ನಾಡ ಹಬ್ಬವನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಹತ್ರ ಬನ್ನಿ. ನೋಡಿ, ಇಲ್ಲಿ ನಮ್ಮ ಸಮೃದ್ಧಿ ಕರ್ನಾಟಕ ಅಂದ್ಬಿಟ್ಟು ಕರ್ನಾಟಕ ಅಭಿವೃದ್ಧಿ ಆಗಬೇಕಾದ್ರೆ ಇವತ್ತಿನ ಯುವಕರೇ ದಯಮಾಡಿ ಎಲ್ಲರೂ ಹತ್ರ ಬನ್ನಿ. ಅಲ್ಲಿ ಮಂಜು, ನೀವು ಹತ್ರ ಬನ್ನಿ, ಎಲ್ಲರೂ ಹತ್ರ ಬನ್ನಿ. ಯಾಕಂದರೆ ಹೆಚ್ಚಾಗಿ ನಾನು ಮಾತಾಡೋಕೆ ಹೋಗಲ್ಲ. ಈಗಾಗಲೇ ಕೇದಾರೆ ಅವರು ನಮ್ಮ ಪುರೋಹಿತರೆಲ್ಲ ಮಾತಾಡಿದ್ದಾರೆ. ಇವತ್ತು ನವೆಂಬರ್ 1 ಆದ್ರೂ ಇವತ್ತು ಡಿಸೆಂಬರ್ 1ನೇ ತಾರೀಕು 30 ದಿವಸ ಆಯಿತು ಕನ್ನಡ ರಾಜ್ಯೋತ್ಸವ ಮಾಡಿ. ಇವತ್ತು ಏನು ಕರ್ನಾಟಕ 69ನೆಯ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ಕೊತಾ ಇದ್ದೀವಿ. ಎಲ್ಲರಿಗೂ ಈ ದೊಡ್ಡಪನಹಳ್ಳಿಯ ಗ್ರಾಮಸ್ಥರು ಮತ್ತು ಅನೇಕ ನಮ್ಮ ವೀರ ಶಿವಾಜಿ ಸೇನೆ ರಾಜ್ಯ ಪದಾಧಿಕಾರಿಗಳು, ಕೋಲಾರ ಜಿಲ್ಲಾಧ್ಯಕ್ಷರು, ಅವರ ಪದಾಧಿಕಾರಿಗಳು ಮತ್ತು ಅವರ ಸ್ನೇಹಿತರು ಕೇರಳ, ಆಂಧ್ರ, ತುಮಕೂರಿಂದ ಎಲ್ಲ ಬಂದಿದ್ದಾರೆ. ಅವ್ರಿಗೂ ಸಹ ನಾನು ನಮ್ಮ ಗ್ರಾಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಹೇಳ್ತಾ, ಇವತ್ತಿನ ಏನು ದೊಡ್ಡಪನಹಳ್ಳಿ ಗ್ರಾಮದಲ್ಲಿ ವೀರ ಶಿವಾಜಿ ಸೇನೆ ಹಾಗೂ ದೊಡ್ಡಪನಹಳ್ಳಿ ಗ್ರಾಮ ಯುವಕರ ಬಳಗ ಈ ಒಂದು ಕಾರ್ಯಕ್ರಮ, ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ. ಎಲ್ಲ ನಮ್ಮ ಕಾರ್ಯಕರ್ತರಿಗೂ, ಗ್ರಾಮಸ್ಥರಿಗೂ ವೀರ ಶಿವಾಜಿ ಸೇನೆ ರಾಜ್ಯಾಧ್ಯಕ್ಷರಾಗಿ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಕರ್ನಾಟಕದ ಬಗ್ಗೆ ಕೇದಾರಿಯವರು ಮತ್ತು ಪುರೋಹಿತರು ಭಾಳ ಅಚ್ಚುಕಟ್ಟಾಗಿ ನೀಟಾಗಿ ಹೇಳಿದ್ದಾರೆ. ಮತ್ತು ಕರ್ನಾಟಕದ ಬಗ್ಗೆ ನಾನು ವಿಶೇಷವಾಗಿ ಏನು ಹೇಳೋದಿಲ್ಲ, ಎಲ್ಲ ಭಾಷಣಗಳಲ್ಲೂ ನಾವು ಹೇಳ್ತಾ ಇರ್ತೀವಿ. ಕನ್ನಡಕ್ಕೆ 2000 ವರ್ಷ ಇತಿಹಾಸ ಇದೆ. ಅದರಲ್ಲೂ ಯಾವುದಾದ್ರೂ ಒಂದು ಭಾಷೆ 8 ಜ್ಞಾನಪೀಠ ಪ್ರಶಸ್ತಿ ಪಡೆದಿದೆ ಅಂದರೆ ಅದು ಕನ್ನಡ ಮಾತ್ರನೇ, ಕರ್ನಾಟಕ ಮಾತ್ರನೇ. ಅಂಥ ಒಂದು ಕರ್ನಾಟಕದಲ್ಲಿ ನಾವು ಹುಟ್ಟಿದ್ದೀವಿ, ನಾವು ಇದ್ದೀವಿ ಅಂದರೆ ನಾವೇ ಒಂದು ನಮಗೆ ಒಂದು ಏನು ಹೇಳ್ತೀವಿ, ಒಂದು ಹೆಮ್ಮೆ, ನಮ್ಮ ಪುಣ್ಯ ಅಂತ ಹೇಳಿರ್ಬೋದು. ಅನೇಕ ಈಗ ಕನ್ನಡಕ್ಕೆ ನಮ್ಮ ಮರಾಠ ಸಮಾಜ ಇರ್ಬೋದು. ಇವತ್ತು ನಾವು ಗಡಿ ಭಾಗದಲ್ಲಿದ್ದೀವಿ. ಈಗಾಗಲೇ ಇಲ್ಲಿ 3 ಕಿಲೋಮೀಟರ್ ಹೋದರೆ ತಮಿಳುನಾಡು, ಈ ಕಡೆ 3 ಕಿಲೋಮೀಟರ್ ಹೋದರೆ ಆಂಧ್ರ, ನಾವು ಕರ್ನಾಟಕ ಗಡಿ ಭಾಗದಲ್ಲಿದ್ದೀವಿ. ಆದರೂ ಸಹ ವರ್ಷ ನಾವು ಕನ್ನಡ ರಾಜ್ಯೋತ್ಸವ ಆಗಲಿ, ವೀರ ಶಿವಾಜಿ ಸೇನೆಯಿಂದ ಶಿವಾಜಿ ಜಯಂತಿ ಆಗಲಿ ಆಚರಿಸ್ಕೊಂತ ಬಂದಿದ್ದೇವೆ. ಅದೇ ರೀತಿ ಈ ಆಚರಣೆಗಳು, ದಿನಾಚರಣೆಗಳು ಬಿಟ್ಟು ಸಮಾಜ ಸೇವೆಯನ್ನು ಸಹ ಮಾಡಿದ್ದೇವೆ. ಇಲ್ಲಿ ರಕ್ತದಾನ ಶಿಬಿರ ಇರ್ಬೋದು, ಆರೋಗ್ಯ ಶಿಬಿರಗಳು ಸಹ ಈ ಗ್ರಾಮದಲ್ಲಿ ನಮ್ಮ ಶಿವಾಜಿ ಸೇನೆಯಿಂದ ಮಾಡಿದ್ದಾರೆ. ಈಗ ನಾವೆಲ್ಲ ಹಿರಿಯರು ಏನಿದ್ದೇವೆ, ಈಗಿನ ಯುವಕರಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ದಯಮಾಡಿ ನಾನು ಒಂದು ಈ ಸಮೃದ್ಧಿ ಕರ್ನಾಟಕ ಹುಡುಗರಿಗೆ ಬಂದರೆ ಚೆನ್ನಾಗಿರುತ್ತೆ. ನೀವೆಲ್ಲ ಸಮೃದ್ಧಿ ಕರ್ನಾಟಕ ಹುಡುಗರಿಗೆ ಬನ್ನಿ. ನಿಮಗೆ ಕರೀತಾ ಇದೆ, ಬಂದ್ರಪ್ಪ ಬನ್ನಿ ಇಲ್ಲಿ. ಯಾಕಂದರೆ ಕರ್ನಾಟಕ, ನೀವು ಸಮೃದ್ಧಿ ಕರ್ನಾಟಕದವರು. ನಮಗೆ ಕರ್ನಾಟಕ ಇಲ್ಲಿವರೆಗೂ ನಾವು ಹೆಸರು ಮಾಡಿದ್ವಿ. ಸಮೃದ್ಧಿ ಕರ್ನಾಟಕ ಎಲ್ಲ ಹುಡುಗರು ಬನ್ನಿ. ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ. ಇವತ್ತು ಬಾರಿಸು ಡಿಂಡಿಮವ, ಹೋ ಕರ್ನಾಟಕ ಹೃದಯ ಶಿವ. ಕರ್ನಾಟಕದಲ್ಲಿ ಕನ್ನಡ ಬಳಸಬೇಕು. ಕನ್ನಡ ಬಳಸಿದ್ರೆ ಕರ್ನಾಟಕ ನಮ್ಮನ್ನು ಬೆಳೆಸುತ್ತೆ. ನಾನು ಪ್ರತಿ ಭಾಷಣದಲ್ಲಿ ಹೇಳ್ತಾ ಇದ್ದೀವಿ. ಈಗ ಸ್ವಾಮೀಜಿ, ನಮ್ಮ ಸ್ವಾಮಿಗಳಿರೋದು ಕನ್ನಡ. ನಾವು ಯಾವತ್ತೂ ಗಡಿ ಭಾಗದಲ್ಲಿದ್ದೀವಿ. ಇಲ್ಲಿ ಹೆಚ್ಚಾಗಿ ಒಂದು 2000 ಜನಸಂಖ್ಯೆ ಇದೆಯಾ, ಗ್ರಾಮದಲ್ಲಿ ಕನ್ನಡನೇ ಮಾತಾಡ್ತೀವಿ. ಇಲ್ಲಿ ನಾವು ಯಾವತ್ತೂ ಕನ್ನಡನೇ ಬಳಸ್ತೀವಿ. ಕನ್ನಡ ಬಿಟ್ಟು ಯಾವ ಭಾಷೆನೂ ನಾವು ಬಳಸಲ್ಲ. ಕೆಲವು ಗೊಂದಲಗಳಿದೆ. ಮರಾಠರು ಜಾತಿ, ಮರಾಠಿ ಭಾಷೆ. ಮರಾಠಿ ಬಂದು ಯಾರು ಬೇಕಾದರೂ ಕಲಿತು ಮಾತಾಡ್ಬೋದು. ಮರಾಠ ಜನಾಂಗ ಬೇರೆ, ಮರಾಠಿ ಭಾಷೆ ಯಾರು ಬೇಕಾದರೂ. ಇವಾಗ ನೀವು ಬೆಳಗಾವಿ ಹೋಗಿ ಎಲ್ಲರೂ ಮಾತಾಡ್ತಾರೆ ಮರಾಠಿ. ಅದೇ ಮಹಾರಾಷ್ಟ್ರ ಹೋಗಿ ಮುಸ್ಲಿಮ್ಸ್ ಸಹ ಮರಾಠಿ ಮಾತಾಡ್ತಾರೆ, ಅದು ಭಾಷೆ. ಇಲ್ಲಿ ಸಿಕ್ಕಾಪಟ್ಟೆ ಎಲ್ಲರಿಗೂ ಸುಮಾರು ಗೊಂದಲಗಳಿದೆ ನಮ್ಮ ಕರ್ನಾಟಕದಲ್ಲಿ. ಮರಾಠ ಅಂದ್ರೇ ಇವರು ನೀವು ಪುಣೆಗೆ ಹೋಗಿ, ಮಹಾರಾಷ್ಟ್ರಕ್ಕೆ ಹೋಗಿ ಅಂತಾರೆ. ನಾವು ಖಂಡಿತ ವಲಸೆ ಬಂದವರಲ್ಲ. ಇದನ್ನು ಇತಿಹಾಸ ತಿಳ್ಕೋಬೇಕು. ವಲಸೆ ಬಂದವರಲ್ಲ ನಾವು.
ನಮ್ಮ ಪೂರ್ವಿಕರು ನಮ್ಮ ತಲಾಂತರದಿಂದ ನಾವು ಕರ್ನಾಟಕದಲ್ಲೇ ಇದ್ದವರು, ಇಲ್ಲೇ ನಾವು ಜನ್ಮ ತಾಳಿದ್ದೀವಿ, ಇಲ್ಲೇ ನಾವು ಏನೇ ಇದ್ರೂ ನಮ್ಮ ಆಸ್ತಿ ಪಾಸ್ತಿಗಳೆಲ್ಲ ಇಲ್ಲೇ ಇರೋದ್ರಿಂದ ನಾವು ವಲಸೆ ಬಂದವರಲ್ಲ. ಇದು ಸ್ಪಷ್ಟವಾಗಿ ನಾನು ಈಗಾಗಲೇ 5-6 ವರ್ಷದಿಂದ ಹೇಳ್ಕೊಂಡ್ಬಂದಿದ್ದೀವಿ. ಇದಕ್ಕೆ ದಾಖಲೆನೂ ಸಹ ಕೆಲವು ಸಂಘಟನೆಯವರು ಕೊಟ್ಟಿದ್ದೀನಿ ನಾನು, ನಮ್ಮ ಪೂರ್ವಿಕರದು ನಾವು ವಲಸೆ ಬಂದವರಲ್ಲ ಅಂತ. ಅದರಿಂದ ಇದನ್ನು ತಿಳ್ಕೊಳ್ಳಿ. ಮರಾಠಿ ಭಾಷೆ ಬೇರೆ, ಮರಾಠ ಜನಾಂಗ ಬೇರೆ. ನಾವು ಕ್ಷತ್ರಿಯರು ವರ್ಣಗಳಲ್ಲಿ 4 ವರ್ಣ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಜಾತಿಗಳು 1000 ಬಂದಿರ್ಬೋದು, ಆದರೆ 4 ವರ್ಣ. ನಾವು ವರ್ಣ ಸನಾತನದಿಂದ ನಾವು ವರ್ಣದಲ್ಲಿ ಬಂದಿರೋರು, ವರ್ಣದಲ್ಲಿ ಜನ್ಮಿಸಿರೋರು ನಾವು ಕ್ಷತ್ರಿಯರು. ಸೊ ನಮ್ಮ ಮರಾಠ ಜನಾಂಗ ಒಂದು. ನಾವು ಕನ್ನಡ ಅಂದರೆ ಕರ್ನಾಟಕದಲ್ಲಿ ಇವತ್ತು ನಾನು ಕನ್ನಡ ಶಾಲೆ ಹಾಕಿದ್ದೀನಿ ಅಂದರೆ, ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ಈ ಶಾಲೆಯಿಂದನೇ. ನಾನು 14 ವರ್ಷಗಳಿಂದ ಕನ್ನಡ ಹೋರಾಟ, ಗಡಿ ವಿಚಾರ ಇರ್ಬೋದು, ನೀರಿನ ವಿಚಾರ ಇರ್ಬೋದು, ಕಸದ ಸಮಸ್ಯೆ ಇರ್ಬೋದು. ನೀವು 2014ರಲ್ಲಿ ನೋಡಿರ್ಬೋದು, ಇಡೀ ರಾಜ್ಯ ಕಸ ಹೆಂಗೆ ಅಂದರೆ ಸಿಲಿಕಾನ್ ಸಿಟಿ ಅಂತ ಬಂದು, ಆವಾಗ ಕಸದ ಸಮಸ್ಯೆ ಕರ್ನಾಟಕದಲ್ಲಿ ಭಾಳ ಒಂದು ಪ್ರಚಾರ ನ್ಯೂಸ್ ಆಯಿತು. ಅದನ್ನ ಪ್ರಾರಂಭ ಮಾಡಿದ್ದು ಕ್ಷೇತ್ರದಿಂದ ನಾನೇ. ಕಸದ ಸಮಸ್ಯೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಕರ್ನಾಟಕದ ಬಗ್ಗೆ ನಾವು ಅಭಿವೃದ್ಧಿ ಆಗಬೇಕು. ಇವತ್ತು ಸಮೃದ್ಧಿ ಕರ್ನಾಟಕ ಅಭಿವೃದ್ಧಿ ಆಗಬೇಕಾದ್ರೆ ನಾವು ಫಸ್ಟು ಗಿಡ ಮರಗಳನ್ನು ಬೆಳೆಸಬೇಕು. ಪ್ಲಾಸ್ಟಿಕ್ ದಯಮಾಡಿ ನಾನು ಪ್ರತಿ ಕಡೆನೂ ಹೋದಾಗ ಹೇಳ್ತೀನಿ, ಪ್ಲಾಸ್ಟಿಕ್ ಬಳಸೋದನ್ನ ಬಿಡಿ. ನೀವು ಕ್ಯಾನ್ಸರ್ ಹಾಸ್ಪಿಟ್ಲ್ಗಳಲ್ಲಿ ನೋಡಿ ಹೋಗಿ, ಎಷ್ಟೋ ಜನ ಸಣ್ಣ 8 ವರ್ಷದ ಮಗುವಿಂದ ಕ್ಯಾನ್ಸರ್ ರೋಗಕ್ಕೆ ಬಳಲ್ತಾ ಇದ್ದಾರೆ. ದಯಮಾಡಿ ಪ್ಲಾಸ್ಟಿಕ್ ಬಳಸಬೇಡಿ. ಪ್ಲಾಸ್ಟಿಕ್ ಪದಾರ್ಥಗಳು, ಪ್ಲಾಸ್ಟಿಕ್ ವಸ್ತುಗಳು, ಪ್ಲಾಸ್ಟಿಕಲ್ಲಿ ಏನೇನೆಲ್ಲ ನೀವು ಪಾರ್ಸಲ್ ತರ್ತೀರಾ ಅದನ್ನು ತರಬೇಡಿ. ನೀವೇನೇ ಅಂಗಡಿಗೆ ಹೋಗ್ತೀರಾ ಒಂದು ಬ್ಯಾಗ್ ತಗೊಂಡೋಗಿ. ಪ್ಲಾಸ್ಟಿಕ್ಕನ್ನು ಬಳಸಕ್ಕೆ ಹೋಗಬೇಡಿ, ನಿಷೇಧ ಮಾಡಿ. ನನಗೆ ಇದು ನಿಷೇಧ ಮಾಡಿ ಹೋಟ್ಲಲ್ಲಿ ಹೋಟ್ಲಲ್ಲಿ ಹೇಳ್ತಾರೆ ನೀವು ಫ್ಯಾಕ್ಟ್ರಿ ಬಂದ್ ಮಾಡಿಸಿ ಅಂತ. ಹಂಗನ್ಬಿಟ್ಟು ವಿಷಾನು ಫ್ಯಾಕ್ಟ್ರಿ ತಯಾರು ಮಾಡುತ್ತೆ. ವಿಷ ಕುಡಿಯಲ್ಲ. ಪ್ಲಾಸ್ಟಿಕ್ಕು ಒಂದು ವಿಷ ಪದಾರ್ಥನೇ. ಅದರಿಂದ ದಯಮಾಡಿ ಪ್ಲಾಸ್ಟಿಕ್ಕನ್ನು ಬಳಸಕ್ಕೆ ಹೋಗಬೇಡಿ. ನಾವು ಕರ್ನಾಟಕಕ್ಕೆ ನಮ್ಮ ಮರಾಠ ಜನಾಂಗದ ಕೊಡುಗೆ ನೀವೆಲ್ಲ ನೋಡಿರ್ಬೋದು. ದಾರಾ ಬೇಂದ್ರೆ ಅವರು ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ. ಮತ್ತವರು ಗೀತಾಪ್ರಿಯ ಅವರು, ಎಷ್ಟು ಜನ ಗೊತ್ತಿಲ್ಲ, ಮರಾಠರು ಸುಮಾರು ಒಂದು 500 ಹಾಡುಗಳನ್ನ ಬರೆದಿದ್ದಾರೆ. ಅದರಲ್ಲಿ 200-250 ಹಾಡು ಹೊರಗಡೆ ಬಂದಿದೆ. 250 ಹಾಡು ಹೊರಗಡೆ ಬಂದಿಲ್ಲ. ಗೀತಪ್ರಿಯ ಅವ್ರದ್ದು ಹಳೇ ಸಿನಿಮಾಗಳು ನೀವು ನೋಡಿರ್ಬೋದು. ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ಕಲ್ಯಾಣ್ ಕುಮಾರ್ ಇರ್ಬೋದು, ಹಾಡುಗಳು ಬರೆದಿದ್ದಾರೆ. ಅಂಥ ಮಹಾನ್ ವ್ಯಕ್ತಿಗಳು ನಮ್ಮ ಇನ್ನೂ ಹೇಳ್ಬೇಕಂದ್ರೆ ಸುಮಾರು ಜನ ಮರಾಠರು ಇದ್ದಾರೆ, ಕರ್ನಾಟಕ ಕೊಡುಗೆ ಕೊಟ್ಟಿದ್ದಾರೆ. ಕಾಡುಮಲ್ಲೇಶ್ವರ ದೇವಸ್ಥಾನ ಇರ್ಬೋದು, ಶಿವಾಜಿ ಮಹಾರಾಜರವರ ತಮ್ಮ ವೆಂಕೋಜಿರವರು ಕಟ್ಟಿಸಿರೋ ದೇವಸ್ಥಾನ, ಅಂಥ ಕೊಡುಗೆ ಮರಾಠರದಿದೆ. ಅದರಿಂದ ನಾವೆಲ್ಲರೂ ಇಲ್ಲಿ ಮರಾಠ ಕನ್ನಡಿಗ ಬೇರೆ ವ್ಯತ್ಯಾಸ ಇಲ್ಲ. ಅನ್ಯ ಭಾಷಿಗರು ಯಾರೇ ಬರಲಿ ಕರ್ನಾಟಕಕ್ಕೆ ಕನ್ನಡ ಕಲೀಲೇಬೇಕು, ಕನ್ನಡ ಮಾತಾಡಲೇಬೇಕು, ಕನ್ನಡ ಬಳಸಲೇಬೇಕು. ಕನ್ನಡ ಬಳಸಿ, ಕರ್ನಾಟಕ ನಿಮ್ಮನ್ನು ಬೆಳೆಸುತ್ತೆ. ಅದರಿಂದ ಹೆಚ್ಚಾಗಿ ನಮ್ಮ ರಾಜ್ಯದಿಂದ ಪದಾಧಿಕಾರಿಗಳು ಬಂದಿದ್ದಾರೆ. ಅನೇಕರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾಡು, ಸಣ್ಣ ಹಾಡನ್ನು ಒಂದು ಎಡಿಟ್ ಮಾಡಿದ್ದಾರೆ ನಮ್ಮ DRK ವಾಸು ಅವರು. ಕನ್ನಡ ರಾಜ್ಯೋತ್ಸವ ಕುರಿತು ಒಂದು ಹಾಡನ್ನು. ಯಾಕಂದರೆ ಹುಡುಗ ಭಾಳ ಒಳ್ಳೆಯ ಹುಡುಗ, ನಮ್ಮ ಕೋಲಾರ ಸಂಘಟನಾ ಕಾರ್ಯದರ್ಶಿ. ಇಂಥ ಪ್ರತಿಭೆಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಅದರಿಂದ